ನಮ್ಮ ತಂದೆಯವರು ಇದಕ್ಕೂ ಮುಂಚೆ ನೀರಸವಾಗಿರುವಂತದ್ದಾಗ್ಲಿ ತುಂಬಾ ಸುಸ್ತಾಗಿರೋರ್ ತರ ಇರ್ತಾ ಇದ್ರು. ಮತ್ತೆ ಸಾರ್ ಹತ್ರ ಬಂದ್ಮೇಲೆ ನಾವು ಯಾವುದೇ ರೀತಿ ಇಂಗ್ಲಿಷ್ ಮೆಡಿಸನ್ ಅನ್ನ ನಾವು ತಗೊಂಡ್ಲಿಲ್ಲ. ಮೆಡಿಸಿನ್ ತಗೊಂಡ್ಮೇಲೆ ಒಂದು 10-20 ದಿನಗಳಲ್ಲಿ ಒಂದು ಫೀಡ್ಬ್ಯಾಕ್ ಕಾಲ್ ಬರುತ್ತೆ. ಅಂದ್ರೆ ನೀವು ಮೆಡಿಸಿನ್ ತಗೊಂಡ್ಮೇಲೆ ಏನಾದ್ರೂ ನಿಮ್ಗೆ ಇಂಪ್ಯಾಕ್ಟ್ ಇದೆಯಾ, ಇಂಪ್ಯಾಕ್ಟ್ ಇದ್ರೆ ಯಾವ ರೀತಿ ಇದೆ, ಅಥವಾ ನಿಮ್ಗೆ ಮೆಡಿಸಿನ್ಸ್ ಇದು ಸರಿ ಹೋಗ್ತಾ ಇದೆಯಾ ಇಲ್ವಾ, ಆ ರೀತಿಯಾಗಿ ನಾವು ಸಾರ್ ಹತ್ರ ಬಂದ್ಮೇಲೆ ನಮ್ಗೆ ಸಾರು ಯಾವ ರೀತಿ ಅಂದ್ರೆ ಎಂಕ್ವೈರಿ ಕಾಲ್ ಕೂಡ ಬರುತ್ತೆ. ಸೊ ಈಗ ಹೇಗಿದೆ, ಪರವಾಗಿಲ್ವಾ? ಚೆನ್ನಾಗಿದೆ, ಕಡಿಮೆ ಆಯ್ತಾ? ಕಡಿಮೆ ಆಗಿದೆ. ಮೆಡಿಸಿನ್ಸ್ ಯೂಸ್ ಮಾಡಿದ ನಂತರ ಸೈಡ್ ಎಫೆಕ್ಟ್ಸ್ ತರ ಏನಾದ್ರೂ ಇತ್ತು ಅಂತ ನಿಮ್ಗೆ ಅನ್ನಿಸ್ತಾ? ನನಗೇನು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಏನು ಪ್ರಾಬ್ಲಮ್ ಏನಿಲ್ಲ, ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೇನೆ. ಔಷಧಿ ತಗೊಂಡ್ಮೇಲೆ ಹೇಗೆ ಅನ್ನಿಸ್ತಿದೆ? ಪರವಾಗಿಲ್ಲ ಮೇಡಮ್, ನಮಗೆ ತೊಂದರೆ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನಂದಿಯಾಲಿಂದ ಬಂದಿದ್ದೀವಿ. ನಂದ್ಯಾಲಂ. ಹೌದು. ಓಕೆ, ಸೊ ನಿಮ್ಗೆ ಇಲ್ಲಿ ನಾಗೇಶ್ವರ ರಾವ್ ಅವರ ಆಯುರ್ವೇದಿಕ್ ಕ್ಯಾನ್ಸರ್ ಕ್ಲಿನಿಕ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಒಬ್ಬ ರಿಲೇಟಿವ್ ನಮ್ಗೆ ಇಲ್ಲಿ ರೆಫರ್ ಮಾಡಿದ್ರು. ಅಂದ್ರೆ ನಮ್ಮ ತಂದೆಗೆ ಬಂದ್ಬಿಟ್ಟು ಲೈಕ್ ಕ್ರಾನಿಕ್ ಸ್ಟೇಜ್ ಅಲ್ಲಿ ಇದೆ ಈಗಲೂ ಕೂಡ, ದೇವ್ರ ದಯೆಯಿಂದ. ಮತ್ತೆ ಸರ್ ಹತ್ರ ಬಂದ್ಮೇಲೆ ವೈಟ್ ಬ್ಲಡ್ ಸೆಲ್ಸ್ 4,20,000 ಇಂದ ಈಗ 3,02,000 ಬಂದಿದೆ. ಓಕೆ. ಲೈಕ್ ನಮ್ಮ ತಂದೆಯವರು ಬಂದು ಇದಕ್ ಮುಂಚೆ ಒಂದು ನೀರಸವಾಗಿರೋದು ಆಗ್ಲಿ, ಮತ್ತೆ ತುಂಬಾ ದಣಿದಿರೋ ಹಾಗಿರೋದಾಗ್ಲಿ ಅದು. ಮತ್ತೆ ಸರ್ ಹತ್ರ ಬಂದ್ಮೇಲೆ ನಾವು ಯಾವುದೇ ರೀತಿ ಮೆಡಿಸಿನ್, ಇಂಗ್ಲಿಷ್ ಮೆಡಿಸಿನ್ ಏನು ತಗೊಂಡಿಲ್ಲ. ಸಾರ್ ಕೊಡುವಂತ ಮೆಡಿಸಿನ್ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಅದು ಕಡಿಮೆ ಆಗ್ತಾ ಇರುತ್ತೆ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹ್ಯಾಪಿಯಾಗಿದ್ದಾರೆ. ಹಾಗಾದ್ರೆ ನಿಮ್ಗೆ ಎಷ್ಟ್ ತಿಂಗಳಿಂದ ಈ ತರ ಸ್ಟಾರ್ಟ್ ಆಯ್ತು? 6 ತಿಂಗಳಾಗಿದೆ ಮೇಡಮ್. ನಾವು ಇಲ್ಲಿವರೆಗೂ ಇದು 6ನೇ ಬಾರಿ ನಾವು ಬರ್ತಾ ಇರೋದು ಇಲ್ಲಿಗೆ. 6th ಟೈಮ್ ವಿಸಿಟ್. ಮಂತ್ಲಿ ಒನ್ಸ್ ವಿಸಿಟ್ ಮಾಡ್ತೀರಾ? ಮಂತ್ಲಿ ಒನ್ಸ್ ಮಾಡ್ಬೇಕು. ಫಸ್ಟ್ ಟೈಮ್ ಮೆಡಿಸಿನ್ ತಗೊಳ್ಳುವಾಗ ಮೆಡಿಸಿನ್ ತಗೊಳಕ್ ಮುಂಚೆ ಮತ್ತೆ ಆಮೇಲೆ ಹೇಗಿತ್ತು ರಿಸಲ್ಟ್? ಹತ್ರ 45ರಿಂದ 60 WBC ಕೌಂಟ್ ಕಡಿಮೆ ಆಗಿದೆ. ಹೆಲ್ತ್ ಇಶ್ಯೂಸ್ ಅಲ್ಲಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನಮ್ ತಂದೆಗೆ ನಾರ್ಮಲ್ ಆಗಿ BP ಮತ್ತೆ ಶುಗರೇ 2 ಇರೋದು. ಆದ್ರೆ ಸರ್ಜರಿ ಏನೋ ಮಾಡಿಸ್ಕೊಳ್ಳೋಕೆ ಹೋದ್ರೆ ಆಗ WBC ಕೌಂಟ್ ಜಾಸ್ತಿ ಇದೆ, ಮತ್ತೆ ಬೇರೆ ಬೇರೆ ಕಡೆ ತೋರಿಸಿದ್ರೆ ನೀವು ಯಾವ್ದಾದ್ರು ಅಡ್ವಾನ್ಸ್ಡ್ ಆಸ್ಪತ್ರೆಗೆ ಹೋಗ್ತೀರಾ ಅಂದ್ರೆ ನಮ್ಮ ತಂದೆಗಿರೋ ವಯಸ್ಸಿಗೆ ಇನ್ನೂ ನರಳೋದು ಯಾಕೆ, ನಾವು ಆಯುರ್ವೇದಿಕ್ ಅಲ್ಲೇ ಟ್ರೈ ಮಾಡೋಣ ಅನ್ಕೊಂಡು ಬೇರೆಯವರ ರೆಫರೆನ್ಸ್ ಇಂದ ಸರ್ ಹತ್ರ ಬಂದ್ರೆ ಸರ್ ನಮ್ಮ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಅಟ್ ಎ ಟೈಮ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ತರ ಎಫೆಕ್ಟ್ ಏನಿರೋದಿಲ್ಲ, ನಿಮ್ಗೆ ಸ್ಲೋ ಮತ್ತೆ ಸ್ಟಡಿ ಆಗಿರುತ್ತೆ, ಮತ್ತೆ ಯಾವ್ದೇ ರೀತಿ ಇಂಪ್ಯಾಕ್ಟ್ ಇರಬಾರ್ದು, ನಮ್ಗೆ ಆಯುರ್ವೇದಿಕ್ಕೆ ಒಳ್ಳೇದು ಅಂತ ಅನ್ಬಿಟ್ಟು ಸರ್ ಮೆಡಿಸಿನ್ ಕೊಡ್ತಾ ಇದಾರೆ. ಮೆಡಿಸಿನ್ ಕೊಟ್ಮೇಲೆ ಒಂದು 15-20 ದಿನದಲ್ಲಿ ಒಂದು ಫೀಡ್ಬ್ಯಾಕ್ ಕಾಲ್ ಬರುತ್ತೆ. ಅಂದ್ರೆ ನೀವು ಮೆಡಿಸಿನ್ ತಗೊಳ್ತಾ ಇದೀರಲ್ಲ, ಏನಾದ್ರೂ ನಿಮ್ಗೆ ಇಂಪ್ಯಾಕ್ಟ್ ಇದೆಯಾ, ಇಂಪ್ಯಾಕ್ಟ್ ಇದ್ರೆ ಯಾವ ರೀತಿ ಇದೆ, ಅಥವಾ ನಿಮ್ಗೆ ಮೆಡಿಸಿನ್ ಸರಿ ಹೋಗ್ತಾ ಇದೆಯಾ ಇಲ್ವಾ, ಆ ರೀತಿಯಾಗಿ ನಾವು ಸರ್ ಹತ್ರ ಬಂದ್ಮೇಲೆ ನಾವು ಸ್ಟಾಫ್ ನ ಕಡೆಯಿಂದ ಕಾಲ್ಸ್ ಕೂಡ, ಒಂದು ಎಂಕ್ವೈರಿ ಕಾಲ್ ಕೂಡ ಬರುತ್ತೆ. ಅಂದ್ರೆ ಈಗ ನೀ ಸರ್ಜರಿಗೆ ಹೋಗ್ಬೇಕು ಅಂತ ನೀವು ಹೇಳಿದ್ರಲ್ಲ, ಈಗ ಮೆಡಿಸಿನ್ ತಗೊಂಡ್ಮೇಲೆ ನೀವು ಸರ್ಜರಿ ಮಾಡಿಸ್ಬೇಕಾ ಇಲ್ಲ ಪರವಾಗಿಲ್ವಾ? ಅಂದ್ರೆ ಹೋಗ್ಬೇಕಾಗುತ್ತೆ. ಆದ್ರೆ ನಮಗೆ WBC ಕೌಂಟ್ ನಾರ್ಮಲ್ 4 to 11,000 ಬಂದ್ಮೇಲೆ ಅವಾಗ ನಾವು ಮಾಡಿಸ್ಕೋಬಹುದು. ಈಗ ನಾವು ಮಾಡಿಸ್ಕೋಬೇಕಂದ್ರೆ ನಮ್ಗೆ ಹೈ ಎಕ್ವಿಪ್ಮೆಂಟ್ ಇಲ್ಲಾಂದ್ರೆ ಅದ್ರ ಬೇರೆ ಕತೆ ಆಗಿರೋದು. ಮತ್ತೆ ಇವಾಗ ನಾವು ಇರೋ ಸ್ಟೇಜಲ್ಲೂ ಅದು ಬೇಡ ಅನ್ಕೊಂಡಿದೀವಿ. ಯಾಕಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲವೂ ಅದಕ್ಕೆ ಹೋದ್ರೆ ಆರೋಗ್ಯ ಮತ್ತೆ ಏರುಪೇರ್ ಆಗ್ಬಿಡುತ್ತೆ. ಹಾಗಾದ್ರೆ ಮುಂಚೆ ಕೌಂಟ್ ಎಷ್ಟಿತ್ತು? ಮೊದಲು ನಮ್ಗೆ 4 ಲಕ್ಷ ಚೇಂಜ್ ಬರ್ತಿತ್ತು. ಓಕೆ. ಈಗ ಬಂದು 3,02,000 ಪ್ರೆಸೆಂಟ್ ಡೇಟ್. ಸೊ ಈಗ ಹೇಗಿದ್ದೀರಾ? ಚೆನ್ನಾಗಿದೆ. ಕಡಿಮೆ ಆಯ್ತಾ? ಕಡಿಮೆ ಆಗಿದೆ. ಮೆಡಿಸಿನ್ಸ್ ಎಲ್ಲ ತಗೊಂಡ್ಮೇಲೆ ನಿಮ್ಗೆ ಸೈಡ್ ಎಫೆಕ್ಟ್ಸ್ ತರ ಏನಾದ್ರೂ ಅನ್ನಿಸ್ತಾ? ಏನ್ ಸೈಡ್ ಎಫೆಕ್ಟ್ಸ್ ಏನು ಬಂದಿಲ್ಲ. ಏನಿಲ್ವಾ? ಏನಿಲ್ಲ. ಆರೋಗ್ಯವಾಗಿದ್ದೀವಿ. ಓಕೆ, ಹಾಗಾದ್ರೆ ಈ ಆಯುರ್ವೇದಿಕ್ ಔಷಧಿ ನೀವು ಅವಾಗ ತಗೊಳಕ್ ಮುಂಚೆ ಮತ್ತೆ ಈಗ ತಗೊಂಡ್ಮೇಲೆ ಹೇಗೆ ಅನ್ನಿಸ್ತಿದೆ? ಒಂದ್ಸರಿ ನಮ್ಮನ್ನ ಬಂದು ನಾವು ಟೆಸ್ಟ್ ಮಾಡ್ತಿದ್ರೆ ಹೆಚ್ಚಾಗಿತ್ತು. ಹೆಚ್ಚು ಅಂದ್ರೆ ನಾವು ಮಾಮೂಲಿಯಾಗಿ ಹೈದ್ರಾಬಾದಾಗ ತೋರ್ಸ್ಕೊಬೇಕಾದ್ರೆ ಕಿಮಿಯೋಥೆರಪಿ ಮಾಡ್ಬೇಕು ಅಂತ ಹೇಳಿದ್ರು. ಈ ಏಜ್ ಅಲ್ಲಿ 77, ನಂಗೆ ಏಜ್ 73. ಈ ಏಜ್ ಅಲ್ಲಿ ನನ್ಗೆ ಅದು ಮಾಡಿದ್ರೆ ಸ್ವಲ್ಪ ಜನ ನೋಡಿದೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಯಾಕೆ ಈ ಹೆಲ್ತಿಗೆ ಇರೋ ಮನುಷ್ಯರಿಗೆ ಅವಸರವಾಗಿ ಬೇಡ ಅನ್ಬಿಟ್ಟು ಆಯುರ್ವೇದಿಕ್ ಸ್ವಲ್ಪನೇ ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಸರ್ ಹತ್ರ ಬಂದು ತೋರಿಸ್ಕೊಂಡ್ವಿ. ಔಷಧಿ ತಗೊಂಡು ಹೇಗೆ ಅನ್ನಿಸ್ತು? ಪರವಾಗಿಲ್ಲ ಮೇಡಮ್, ನಮ್ಗೆ ನೀವಾಗ ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್.